ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ BN ರಾಜು. ಇವತ್ತು ಭಾನುವಾರ ಭದ್ರಾವತಿಯಲ್ಲಿ ಒಂದು ಅದ್ಭುತವಾದಂಥ ಕಾರ್ಯಕ್ರಮ, ಬೃಹತ್ ರಕ್ತದಾನ ಶಿಬಿರ. ಕಾರ್ಯನಿರತ ಪತ್ರಕರ್ತರ ಸಂಘದ ಮತ್ತು ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಇನ್ನೇನು ಕೆಲವೇ ಗಂಟೆಯಲ್ಲಿ ಪ್ರಾರಂಭವಾಗಲಿದೆ. ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೆದಿದೆ. ಮುಳಬೈಲ್ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ಅದ್ಭುತವಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆಗೊಂಡಿದೆ. ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸುಮಾರು 500ಕ್ಕೂ ಹೆಚ್ಚು ಜನ ಜಗದೀಶ್ ಅಣ್ಣ ಮತ್ತು ರಾಜು ನರಸಯ್ಯ, ಶಂಕರ್ ಕಿಲ್ರು, ರಕ್ತದಾನ ಶಿಬಿರದ ಒಂದು ವೇದಿಕೆ ಸಿದ್ಧ ಆಗಿದೆ. ಕೌಂಟ್ರುಗಳು ಪ್ರತಿಯೊಂದು ಕೌಂಟ್ರು, ಇದು 2ನೇ ಕೌಂಟ್ರು, ಇದು 3ನೇ ಕೌಂಟ್ರು, 4, 5, 6 ಪ್ರಧಾನಿಗಳ ನೋಂದಣಿ ಕೇಂದ್ರಗಳು. ಲಯನ್ಸ್ ಕ್ಲಬ್ ಮೇಲೆ ರಕ್ತದಾನ ಮಾಡ್ತಕ್ಕಂಥ ಕಾರ್ಯಕ್ರಮ. ಬನ್ನಿ ನೋಡೋಣ. ನೋಡಿ, ಇದು ರಕ್ತದಾನ ಮಾಡ್ತಕ್ಕಂಥ ಆಶಾ ಜ್ಯೋತಿ ರಕ್ತನಿಧಿ ಕೇಂದ್ರ. ರೋಟರಿ ರಕ್ತನಿಧಿ ಕೇಂದ್ರ. ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರ. ಸುಬ್ಬಯ್ಯ ಆಸ್ಪತ್ರೆ ರಕ್ತನಿಧಿ ಕೇಂದ್ರ. ಅಂಬೇಡ್ಕರ್, ಡಾಕ್ಟರ್ BR ಅಂಬೇಡ್ಕರ್ ರಕ್ತನಿಧಿ ಕೇಂದ್ರ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಶಿವಮೊಗ್ಗ ಸಂಜೀವಿನಿ ರಕ್ತ ಕೇಂದ್ರ. ಇಷ್ಟು 6 ರಕ್ತ ಕೇಂದ್ರಗಳಿಂದ ಇಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಜನರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಭದ್ರಾವತಿ ಕ್ಷೇತ್ರದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕನಿಷ್ಠ ಕಾರ್ಯಕ್ರಮವನ್ನಾದರೂ ನೋಡಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ರಕ್ತದಾನ ಮಾಡ್ತಕ್ಕಂಥ ರಕ್ತದಾನಿಗಳಿಗೆ ಗೌರವ ಸೂಚಿಸಲಿಕ್ಕೆ ಭದ್ರಾವತಿಯ ಎಲ್ಲ ಸಂಘ ಸಂಸ್ಥೆಗಳು, ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯಕ್ರಮ ನಡೆಯುತ್ತೆ. ಭಾಳ ಮುಖ್ಯವಾಗಿ ನಮ್ಮ ಮಧು ಲ್ಯಾಬಿನ ಜಗದೀಶ್ ಅವರು ತುಂಬ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಭದ್ರಾವತಿಯ ಮುಳಬೈಲ್ ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ಇಂದು ಭಾನುವಾರ ಬೆಳಗ್ಗೆ 8:30ಕ್ಕೆ ಸರಿಯಾಗಿ ರಕ್ತದಾನ ಶಿಬಿರದ ಉದ್ಘಾಟನೆ ನಡೆಯುತ್ತೆ. ಅನೇಕ ಗಣ್ಯಮಾನ್ಯರು ಬರಲಿದ್ದಾರೆ ಮತ್ತು ರಕ್ತದ ಬಗ್ಗೆ ಜಾಗೃತಿಗೊಳಿಸಲು ಅನೇಕ ವೈದ್ಯರು, ಮುಖ್ಯಸ್ಥರು ಆಗಮಿಸಲಿದ್ದಾರೆ. ನೋಡಿ, ಇದು ಊಟದ ಹಾಲು. ಹಿಂದೆ
ಲೈನ್ಸ್ ಹಿಂದೆ ಬೆಳಿಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಆಹಾರ ಪಡಿತರ ಇಲಾಖೆ ಅಧ್ಯಕ್ಷ ಅಂತ ಹಿರಿಯರಂತ ಸಿದ್ಧಲಿಂಗಯ್ಯನವರು ಇದರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ತೋಡಿ ಸಿದ್ಧಲಿಂಗಣ್ಣವರು ಎಲ್ಲ ಕಾರ್ಯಕ್ರಮದಲ್ಲಿ ಹೆಚ್ಚಿನ ನೇತೃತ್ವ ವಹಿಸಿರ್ತಕ್ಕಂಥ ಸಿದ್ಧಲಿಂಗಣ್ಣವ್ರಿಗೆ ಧನ್ಯವಾದಗಳು. ಊಟದ ವ್ಯವಸ್ಥೆ ರೆಡಿಯಾಗಿದೆ. ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ